ಇವತ್ತು ರಸಮ್ ರೈಸ್ ಮಾಡೋಣ. ಇದಕ್ಕೆ ಒಂದು ಬೌಲ್ ಅಕ್ಕಿ, ಚಿಕ್ಕದು ಇದು ಹೆಸರುಬೇಳೆ. ಇದಕ್ಕೆ ಇವತ್ತು ನೆಂಚಿಗೆ ಸಿಕ್ಕಲಿ ಅಂತ ಸೌಂದೆಕಾಳು, ಇವು 4 ಟೊಮಟೆ ಹಣ್ಣು, ಒಂದು ದಪ್ಪ ಗೆಡ್ಡೆ ಈರುಳ್ಳಿ, ಸಾಂಬಾರಿದು ಜೀರಿಗೆ, ಇದು ಹುಳಿ ಸಾರಿನ ಪೌಡ್ರು, ಒಂದು ಚಿಟಿಕೆ ಅರಿಶಿನ ಪುಡಿ, ಒಗ್ಗರಣೆ. ಇದು ಹುಳಿ ಸಾರಿನ ಪೌಡ್ರು, ಇದು ನಾವು ಮನೆಯಲ್ಲೇ ಮಾಡಿರೋದು. 1 ಸ್ಪೂನ್ ಖಾರದ ಪುಡಿ, ಬೆರೆಸಿದ ಪುಡಿ, ಒಂದು ಚಿಟಿಕೆ ಅರಿಶಿನ, ಇದು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ತೊಳೆದಿಟ್ಕೊಳ್ಳೋಣ ಸ್ವಲ್ಪ. ಈಗ ಕುಕ್ಕರ್ಗೆ ಹಾಕೋಣ. ಇಲ್ಲ ಹಾಕ್ಬೇಕು. ಇದಕ್ಕೆ ನೆನೆಸಿಟ್ಕೊಂಡಿದ್ವಲ್ವ ಸೌಂದೆಕಾಳು, ಇದನ್ನ ಏನು ಆಟ ಅವಶ್ಯಕತೆ ಇಲ್ಲ, ಆದರೆ ನಾವು ನೆನೆಸಿಗೆ ಸಿಕ್ಕಲಿ ಅಂತ ಬಾಯಿಗೆಲ್ಲ ದಪ್ಪ ಸಿಕ್ಕಲಿ ಅಂತ ಹಾಕ್ತೀವಿ. ಈಗ ಈರುಳ್ಳಿ, ಟೊಮಟೊ ಹಣ್ಣು, ಜೀರಿಗೆ, ಜಿಡ್ಡಿಟ್ಕೊಂಡಿದ್ದು ಜೀರಿಗೆ, ಹಸಿ ಜೀರಿಗೆ, ಇದು ಹುಳಿ ಸಾರಿನ ಪೌಡರ್, ಸ್ವಲ್ಪ ಎಣ್ಣೆ, ಅಷ್ಟು ಕಲ್ಲುಪ್ಪು. ಇಷ್ಟೇ ಐತೆ ಅಂತ ಏನಿಲ್ಲ, ಎಷ್ಟು ಬೇಕಾದ್ರೂ ಹಾಕೋಬೋದು. ನೋಡಿ, ಈ ಥರ ಒಂದು ಕುದಿ ಬರಲಿ. ಕುದಿ ಬಂದಾಗ 1-2 ತೊಳೆ ಹುಣ್ಸೆಹಣ್ಣು ಹಾಕಿ, ಏಕೆಂದರೆ ಅದು ಹುಣ್ಸೆಹಣ್ಣು ಹಾಕಿರೋ ಒಂಥರ ಟೇಸ್ಟ್ ಬರುತ್ತೆ. ಈಗ ಹಾಕಿ 3 ವಿಷಲ್ ಹಾಕ್ಸೋಣ. ಇದೆ, ಈಗ ಓಪನ್ ಮಾಡೋಣ. ಸ್ವಲ್ಪ ಗಟ್ಟಿಗೆ ಹಾಕಿದೆ, ಸ್ವಲ್ಪ ಬಿಸಿ ನೀರು ಹಾಕೋಣ. ತುಂಬಾ ಚೆನ್ನಾಗಿರುತ್ತೆ ರಸಮ್ ರೈಸು, ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತಲ್ವ. ಲಂಚ್ ಬಾಕ್ಸಿಗೆ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ಚೆನ್ನಾಗಿರುತ್ತೆ. ನೋಡಿ, ಈಗ ಒಗ್ಗರಣೆಗೆ ಹಾಕೋಣ. ಅದು ಕೂಗೆಲ್ಲ ಆದಮೇಲೆ ಮೇಲೆ ಒಗ್ಗರಣೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟೇ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಟೈಟ್ ಬರೋಲ್ಲ. ಈಗ ನೋಡಿ, ಒಗ್ಗರಣೆಗೆ ಹಾಕಿ 1 ಸ್ಪೂನ್ ತುಪ್ಪ, 4 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ, ಸ್ವಲ್ಪ ಸಾಸಿವೆ, ನೋಡಿ ಸಾಸಿವೆ ಸಿಡ್ದೈತಿ. ಈಗ ಬೆಳ್ಳುಳ್ಳಿ ಹಾಕೋಣ. ಈಗ ಸ್ವಲ್ಪ ಹಿಂಗೆ, ಏಕೆಂದರೆ ಬೆಳ್ಳುಳ್ಳಿ ಹಾಕಿರ್ತೀವಲ್ವ, ಹಿಂಗೆ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲೆ, ನೋಡಿ ಎಷ್ಟು ಚೆನ್ನಾಗಾಗಿದೆ ರಸಮ್ ರೈಸ್. ತುಂಬಾ ಚೆನ್ನಾಗಿ, ಒಂದು ಟೈಮ್ ಮಾಡ್ಕೊಳ್ಳಿ, ಮಾಡಿ ಟೇಸ್ಟ್ ನೋಡಿ. ನಮ್ಮ ಚಾನಲ್ ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಟೇಸ್ಟ್ ನೋಡಿ. ನೋಡಿ, ರಸಮ್ ರೈಸ್ ರೆಡಿ.